ಶಿವ ಕೂಡ ಚಿನ್ಮುದ್ರದಲ್ಲಿ ಇದ್ದಾನೆ. ಇದು ಎಡಗೈ ಮೇಲಿಟ್ಟಾಗ ಭೈರವಿ ಅಂತ ಕರೀತಾರೆ. ಸೊ ಈ ಮುದ್ರ ಕೂಡ ಫೋಕಸಿಂಗಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಡಿಪ್ರೆಷನ್ ಪೇಷಂಟ್ಸ್ಗೆ ಇದೆಲ್ಲ ತುಂಬಾ ಮುಖ್ಯ. ಬಟ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಹೇಳಿದ್ದನ್ನ ಕೇಳಿಸ್ಕೊಳ್ಳಲ್ಲ. ಆಗ ನಾವು ನಿಧಾನಕ್ಕೆ ಫಿಸಿಕಲ್ ಎಕ್ಸಸೈಸ್ ಜಾಸ್ತಿ ಹೇಳಿ ರಕ್ತ ಪರಿಚಲನ ಕರೆಕ್ಟ್ ಆಗಿ ಮಾಡ್ಬೇಕು. ಬ್ರೈನಿಗೆ ಎಲ್ಲಿ ರಕ್ತ ಪರಿಚಲನೆ ಜಾಸ್ತಿ ಆಗುತ್ತೆ ಅಂತದನ್ನ ಮಾಡಿಸಿ ಮಾಡ್ತಾ ಹೋಗಿ ಎಷ್ಟು ನಮ್ಮ ನರ್ವಸ್ ಸಿಸ್ಟಮ್ ಕಾಮ್ ಆಗುತ್ತೆ, ನಿಮ್ಮ ಮೆಮೊರಿ ಎನ್ಹಾನ್ಸ್ ಆಗುತ್ತೆ. ಸೊ ಆಗ ನಿಮಗೆ ಕಾನ್ಸಂಟ್ರೇಷನ್, ಫೋಕಸಿಂಗ್ ಎಲ್ಲ ಚೆನ್ನಾಗಾಗ್ತಾ ಹೋಗುತ್ತೆ. ಸೊ ಈ ಡಿಪ್ರೆಷನ್ಗೆ ಏನು ಮೇಡಮ್ ಕಾರಣ? ಆ್ಯಕ್ಚುಲಿ ಯಾಕೆ ಹಿಂಗಾಗ್ತಿದೆ ಇತ್ತೀಚೆಗೆ? ಇದು ಮಾನಸಿಕ ಅಸ್ವಸ್ಥತೆ. ಸ್ವಸ್ಥತೆ ಅಂದರೆ ಆರೋಗ್ಯ, ಅಸ್ವಸ್ಥತೆ ಅಂದರೆ ಆಪೋಸಿಟ್ ವರ್ಡ್. ಸೊ ಮಾನಸಿಕವಾಗಿ ಕುಗ್ಗುತ್ತಾ ಇರೋದು. ಹಿಂದೆ ನೋಡಿ, ಒಂದು ಊರಲ್ಲಿ ಅಥವಾ ಒಂದು ಹಳ್ಳಿಗಳಲ್ಲಿ ಎಲ್ಲೋ ಒಬ್ರು ಹುಚ್ಚರು ಇರ್ತಿದ್ರು. ಈಗ 3 ಜನ ಇದ್ರೆ ಅದರಲ್ಲಿ ಒಬ್ರು ಮಾನಸಿಕವಾಗಿ ದುರ್ಬಲ ಆಗಿರ್ತಾರೆ ಅಂತ. ಯಾಕಂದ್ರೆ ಗೊತ್ತಾಗೋದಿಲ್ಲ, ನಮ್ಮ ದೇಹಕ್ಕೆ ಕಾಯಿಲೆ ಬಂದಾಗ ನೋವಾಗುತ್ತೆ, ನಮ್ಮ ದೇಹ ತೋರಿಸ್ಕೊಡುತ್ತೆ ಇಂತಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ. ಮನಸ್ಸಿಗೆ ಆದಾಗ ಗೊತ್ತಾಗೋದಿಲ್ಲ, ಅದು ಲಾಸ್ಟ್ ಸ್ಟೇಜ್ ರೀಚ್ ಆದಾಗ ಗೊತ್ತಾಗುತ್ತೆ. ಅದಕ್ಕೆ ತುಂಬಾ ಹೆಸರಿಟ್ಟಿದ್ದಾರೆ. ಒಂದು ಡಿಪ್ರೆಷನ್ ಅಂತಾರೆ, ಆಂಗ್ಸೈಟಿ, ಸ್ಟ್ರೆಸ್ಸು, ಪ್ರೆಷರು, ಲಾಸ್ಟಿಗೆ ಎಲ್ಲಿವರೆಗೆ ಹೋಯ್ತು OCD ಪ್ರಾಬ್ಲಮ್ಮು, ಆಮೇಲೆ ಸ್ಕಿಜೋಫ್ರೇನಿಯಾ ಅಂತ, ಅಂದ್ರೆ ಡ್ಯುಯಲ್ ಮೆಂಟಾಲಿಟಿ. ಸೊ ಒಂದು ಕ್ಷಣ ಇದ್ದ ಹಾಗೆ ಮತ್ತೊಂದು ಕ್ಷಣ ಇರೋದಿಲ್ಲ. ಅವರಿಗೆಲ್ಲ ಏನ್ ಮಾಡಿದ್ರು, ಇವಾಗ ಆಂಟಿ ಡಿಪ್ರೆಸೆಂಟ್ ಮಾತ್ರೆಗಳನ್ನ ಕೊಟ್ಟು ಅಥವಾ ಇನ್ನೇನೋ ಒಂದು ಅಡಿಕ್ಟ್ ಆಗ್ತಾರೆ, ಯಾವುದಕ್ಕೂ ಅಡಿಕ್ಟ್ ಆಗ್ತಾರೆ. ಈ ತರ ಎಲ್ಲ ಮಾಡಿ ಸುಮ್ಮನೆ ಮಂಕಾಗಿ ಬ್ರೈನ್ ಸೆಲ್ ಎಲ್ಲ ಸತ್ತೋಗುತ್ತೆ, ಡಲ್ ಆಗಿ ಕೂತ್ಕೊಳ್ತಾರೆ. ಇಲ್ಲಿವರೆಗೂ ಪ್ರಾಬ್ಲಮ್ ಆಗಕ್ಕೆ ಕಾರಣ ಚಿಕ್ಕಂದಿಂದನೂ ನಾವು ಬೆಳೆಸೋ ರೀತಿ ಕೂಡ ಸರಿ ಇರೋದಿಲ್ಲ. ಅಲ್ಲಿಂದನೇ ಅವರ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಸಿಟ್ಟು ಮಾಡ್ತಾರಲ್ವ ಮಕ್ಕಳು, ತುಂಬ ಎದುರು ಉತ್ತರ ಕೊಡ್ತಾ ಇರ್ತಾರೆ, ತುಂಬ ಅವರ ಬಿಹೇವಿಯರ್ ಚೆನ್ನಾಗಿರೋದಿಲ್ಲ. ಎಲ್ಲದಕ್ಕೂ ಕಾರಣ ಅಮ್ಮ ಅಪ್ಪನೂ ಆಗಿರ್ತಾರೆ, ಹಾಗೇನೆ ಅವರು ಕಾರಣ ಆಗ್ತಾ ಹೋಗ್ತಾರೆ. ಇದು ಲಾಸ್ಟಲ್ಲಿ ಡಿಪ್ರೆಷನ್ ಅಂತ ವರ್ಡ್ ನಿಮಗೆ ಒಂದು ಕಾಯಿಲೆ ಅಂತ ಮಾಡಿದ್ರು. ಓಕೆ, ಇದು ಇತ್ತೀಚೆಗೆ ಜಾಸ್ತಿನೇ ಆಗಿಬಿಡ್ತಾರ ಇದು ಬರ್ತಾ ಬರ್ತಾ. ಇದು ಕಡಿಮೆ ಮಾಡಲಿಕ್ಕೆ ನಿಮ್ಗೆ ಇದು ಪಾರಂಪರಿಕ ವೈದ್ಯ ಪದ್ಧತಿನಲ್ಲಿ ಹೇಗೆ ಮಾಡಿ? ಮುದ್ರಾ ಆಗಿರ್ಬೋದು, ವ್ಯಾಯಾಮ ಆಗಿರ್ಬೋದು, ಆ ಪವರ್ನ ಅಂದರೆ ಮಾನಸಿಕವಾಗಿ ಸ್ಟ್ರೆಂಥನ್ ಮಾಡ್ಕೊಳ್ಳಿಕ್ಕೆ ಇರುವಂಥ ಬೀಜ ಮಂತ್ರಗಳ ಉಚ್ಚಾರಣೆ ಆಗಿರ್ಬೋದು, ಇದೆಲ್ಲ ಬೇಕು. ಹಿಂದೆ ಏನು ಮಾಡ್ತಿದ್ರು, ಒಂದು ಅಗ್ನಿ ಕಾರ್ಯ ಮಾಡ್ತಿದ್ರು, ಸೂರ್ಯ ಹುಟ್ಟುವಾಗ, ರಾತ್ರಿ ಸೂರ್ಯ ಮುಳುಗುವಾಗ ಸಂಧ್ಯಾ ವಂದನೆ ಮಾಡ್ತಿದ್ರು. ಇದೆಲ್ಲ ಹಿಂದೆ ಹೇಗಿತ್ತು ಅದನ್ನ ಸ್ವಲ್ಪ ಮಟ್ಟಿಗೆ ಅಳವಡಿಸ್ಕೊಂಡ್ರು ಇದರಿಂದ ಹೊರಗಡೆ ಹೋಗ್ಬೋದು. ಈಗ ಓವರ್ ಆಸೆ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇಲ್ಲ ಲೈಫಲ್ಲಿ ಅಲ್ವಾ? ನಮ್ಗೆ 1 ಇದ್ರೆ 2 ಬೇಕು, 3 ಬೇಕು, ಇನ್ನೂ ಜಾಸ್ತಿ ಬೇಕು, ಆ ಥರ. ಹಿಂದಿನ ಕಾಲದಲ್ಲಿ ಹಾಗಿರ್ಲಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿತ್ತು, ತೃಪ್ತಿ. ಆಗೇನಾಗ್ತಿತ್ತು, ಮನಸ್ಸು ನೆಮ್ಮದಿ ಕಾಣ್ತಾ ಇತ್ತು, ಶಾಂತಿ ಇರ್ತಾ ಇತ್ತು. ಈಗ ಪ್ರೆಷರು 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 ಎಲ್ಲಿವರೆಗೂ ಓಡ್ತೀವಿ? ಕೊನೆಗೆ ಒಂದಿನ ಸೇನ್ ಅಂಡ್ ಇನ್ಸೇನ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಮಾನಸಿಕ ಸ್ಥಿತಿ ಸೇನ್ ಅಂದ್ರೆ ನಾರ್ಮಲ್ ಆಗಿ ಇರುತ್ತೆ, ಇನ್ಸೇನ್ ಅಂದ್ರೆ ಹುಚ್ಚಿನ ಕಡೆ ಹೋಗುತ್ತೆ. ಇದು ಮಧ್ಯದಲ್ಲಿ ಆ ಕಡೆ ಸಿಟ್ಟು ಬಂದಾಗ ಈ ಕಡೆ ಹೋಗುತ್ತೆ, ಬರುತ್ತೆ, ಹೋಗುತ್ತೆ, ವಾಪಸ್ ಬರುತ್ತೆ, ಒಮ್ಮೆ ಬರೋದೇ ಇಲ್ಲ. ಆಗೇನಾಗುತ್ತೆ, ಅದೇ ಹುಚ್ಚು ಅಂತಾರೆ. ಮತ್ತೆ ನಿಮ್ಗೆ ನಾರ್ಮಲ್ ಲೈಫ್ ಲೀಡ್ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ. ಆಗ ನಾವು ಅಂಥ ಕೇಸಲ್ಲಿ ಏನು ಮಾಡಬೇಕು ಅಂದರೆ, ನಿಧಾನವಾಗಿ ಅವರ ಮನಸ್ಸನ್ನ ಸ್ಥಿತಿಗತಿಗಳನ್ನು ಅರಿತುಕೊಂಡು ಅದಕ್ಕೆ ತಕ್ಕ ಹಾಗೆ ಕೌನ್ಸೆಲಿಂಗ್ ಮಾಡಬೇಕು. ಯಾಕಾಯ್ತು, ಏನಾಯ್ತು, ಸೊ ಅದನ್ನ ಅವರಿಗೆ ನಿಧಾನವಾಗಿ ತಿಳುವಳಿಕೆ ಹೇಳಿಬಿಟ್ಟು, ಮುದ್ರಗಳ ಕಾಂಬಿನೇಷನ್ನಲ್ಲಿ ಬೆರಳಿನ ಹೆಬ್ಬೆರಳಿನ ತುದಿಯಲ್ಲಿರುವಂಥದ್ದು ಪೀನಿಯಲ್ ಗ್ಲ್ಯಾಂಡ್ ಮತ್ತು ಪಿಟ್ಯುಟರಿ ಗ್ಲ್ಯಾಂಡ್ ಪ್ರೆಷರ್ ಪಾಯಿಂಟ್. ಸೊ ಇಲ್ಲಿ ಒತ್ತಡ ಹೇರ್ಬೇಕು. ನೀವೀಗ ದೇವರದ್ದು ವಿಗ್ರಹದಲ್ಲಿ ನೋಡಿರ್ತೀರಿ, ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತದು ಹೇ ನಮಃ ಅಂತ. ಅಂದ್ರೆ ಶ್ರೀಕೃಷ್ಣ ಕೂಡ ಚಿನ್ಮುದ್ರದಲ್ಲಿ ಇದ್ದಾನೆ, ಶಿವ ಕೂಡ ಚಿನ್ಮುದ್ರದಲ್ಲಿ ಇದ್ದಾನೆ. ಯಾಕೆ? ಒಂದು ಬುದ್ಧನ ಒಂದು ವಿಗ್ರಹ ಕೂಡ ಹೀಗೆ ಇರುತ್ತೆ. ಯಾಕೆಂದ್ರೆ ನಾವು ಜಸ್ಟ್ ಇಟ್ಟು ಕೂಡಲೇ ನಮ್ಮ ಮೈಂಡ್ ಮೆಡಿಟೇಟಿವ್ ಇದಕ್ಕೆ ಹೋಗ್ತಾ ಬರುತ್ತೆ, ಅಂದ್ರೆ ಧ್ಯಾನ ಸ್ಥಿತಿಗೆ ಹೋಗುತ್ತೆ. ಸೊ ಹಾಗೆ ಹೋದಾಗ ಏನಾಗುತ್ತೆ ಅಂದ್ರೆ, ನಿಮ್ಗೆ ಆಟೋಮೆಟಿಕಲಿ ಮೈಂಡ್ ತುಂಬಾ ಕಾಮ್ ಆಗ್ತಾ ಹೋಗುತ್ತೆ. ಕಾಮ್ ಆಗ್ತಾ ಹೋದಾಗ ನಿಮ್ಗೆ ಅದು ಪ್ರಿಪೇರ್ ಮಾಡುತ್ತೆ ಮೆಡಿಟೇಷನ್ಗೆ. ಸೊ ಎಷ್ಟು ನಮ್ಮ ನರ್ವಸ್ ಸಿಸ್ಟಮ್ ಕಾಮ್ ಆಗುತ್ತೆ, ನಿಮ್ಮ ಮೆಮೊರಿ ಎನ್ಹಾನ್ಸ್ ಆಗುತ್ತೆ. ಸೊ ಆಗ ನಿಮ್ಗೆ ಕಾನ್ಸಂಟ್ರೇಷನ್, ಫೋಕಸಿಂಗ್ ಎಲ್ಲ ಚೆನ್ನಾಗಾಗ್ತಾ ಹೋಗುತ್ತೆ. ಸೊ ಈ ತರ ಮಾಡ್ಕೊಂಡು ಬರ್ಬೇಕು. ಮಕ್ಕಳಿಗೆ ಇದು ತುಂಬಾ ಮುಖ್ಯ. ನೀವು ಚಿಕ್ಕ ಮಕ್ಳಿಗೆ ಕೂಡ ಇದನ್ನೊಂದು ಟೈ ಮಾಡ್ಬೋದು. ಅಂದ್ರೆ ರಬ್ಬರ್ ಬ್ಯಾಂಡ್ ತರ ನಿಧಾನಕ್ಕೆ, ಅಂದ್ರೆ ಬಟ್ಟೆನ ಏನೋ ಒಂದು ಹಾಕಿ ಈ ತರ ನಿದ್ದೆಯಲ್ಲಿ ಮಾಡಿದ್ರು ಕೂಡ ಇದು ವರ್ಕ್ ಆಗುತ್ತೆ. ಮುದ್ರಾಕ್ಕೆ ಯಾವುದೇ ರೂಲು ರೆಗ್ಯುಲೇಷನ್ ಇಲ್ಲ, ಜಸ್ಟ್ ಹಿಂಗಿಟ್ಟು ಕೂಡಲೇ ನಮ್ಮ ದೇಹಕ್ಕೆ ವರ್ಕ್ ಆಗುತ್ತೆ. ಮತ್ತೆ ನೀವು ಇದರಲ್ಲಿ ಧ್ಯಾನ ಮುದ್ರಾ ಮಾಡ್ಬೋದು. ಒಂದು ಕೈ ಮೇಲೆ ಒಂದು ಕೈ ಇಟ್ಟಾಗ ಇದಕ್ಕೆ ಭೈರವ ಮುದ್ರಾ ಅಂತಾರೆ. ಇದು ಎಡಗೈ ಮೇಲೆ ಇಟ್ಟಾಗ ಭೈರವಿ ಅಂತ ಕರೀತಾರೆ. ಸೊ ಈ ಮುದ್ರಾ ಕೂಡ ಫೋಕಸಿಂಗಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಡಿಪ್ರೆಷನ್ ಪೇಷಂಟ್ಸ್ಗೆ ಇದೆಲ್ಲ ತುಂಬಾ ಮುಖ್ಯ. ಬಟ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಹೇಳಿದ್ದನ್ನ ಕೇಳಿಸ್ಕೊಳ್ಳಲ್ಲ. ಆಗ ನಾವು ನಿಧಾನಕ್ಕೆ ಫಿಸಿಕಲ್ ಎಕ್ಸಸೈಸ್ ಜಾಸ್ತಿ ಹೇಳಿ ರಕ್ತ ಪರಿಚಲನ ಕರೆಕ್ಟ್ ಆಗಿ ಮಾಡ್ಬೇಕು. ಬ್ರೈನಿಗೆ ಎಲ್ಲಿ ರಕ್ತ ಪರಿಚಲನೆ ಜಾಸ್ತಿ ಆಗುತ್ತೆ ಅಂತದನ್ನ ಮಾಡಿಸಿ ಮಾಡ್ತಾ ಹೋಗ್ಬೇಕು. ಇನ್ನು ಗಿಡಮೂಲಿಕೆಗಳಲ್ಲಿ
ಆಂಟಿ ಸ್ಟ್ರೆಸ್ ಅಂತ, ಅಂದ್ರೆ ಸ್ಟ್ರೆಸ್ ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಬೇಕಾದಷ್ಟಿದೆ. ನೀವು ಕೇಳಿರ್ಬೋದು ಬ್ರಾಹ್ಮಿ, ಒಂದೆಲಗ ಹಿಂದೆ ಕತೆ ಹೇಳ್ತಾ ಇದ್ರು, 48 ದಿನ ನೀನು ಈ ಎಲೆನ್ ತಿಂದ್ರೆ ನಿಮ್ಗೆ ದೇವ್ರ ಪ್ರತ್ಯಕ್ಷ ಆಗ್ತಾನೆ ಅಂತ. ಅಲ್ಲಿ ದೇವ್ರ ಪ್ರತ್ಯಕ್ಷ ಆಗೋದಂದ್ರೆ ಏನು, ನಮ್ಗೆ ಕೇಳಿದ್ದೆಲ್ಲ ಸಿಗುತ್ತೆ ಅಂತ. ಅಂದ್ರೆ ಮೈಂಡ್ ಅಷ್ಟು ಚೆನ್ನಾಗಿ ಫೋಕಸಿಂಗ್ ಆಗುತ್ತೆ. ಸೊ ಕಾನ್ಸಂಟ್ರೇಷನ್ ನಿಮ್ಗೆ ಕರೆಕ್ಟ್ ಆದಾಗ ನೀವು ಪ್ರಾಪರ್ ಗೈಡೆನ್ಸ್ ನಿಮ್ಗೆ ಗೊತ್ತಾಗುತ್ತೆ, ಇಂಟ್ಯೂಷನ್ ಡೆವಲಪ್ ಆಗುತ್ತೆ. ಅವಾಗ ನಿಮ್ಗೆ ಇದೇ ಕೆಲಸ ಮಾಡ್ತೀರಿ, ಇಲ್ಲೇ ಹೋಗ್ತೀರಿ, ಆಗ ನಿಮ್ಗೆ ಎಲ್ಲಾ ತರದಲ್ಲೂ ಒಂದು ಬದುಕಲ್ಲಿ ಸಕ್ಸಸ್ ಅನ್ನ ನೀವು ಕಾಣ್ಬಹುದು. ಸೊ ಅದಕ್ಕೆ ಅಷ್ಟು ಬ್ರಾಹ್ಮಿ ಅಂತ ಒಂದು ಎಲೆ. ಸೊ ಇಂಥದ್ದು ಜಟಾಮಾನಸಿ ಇರ್ಬೋದು, ಶಂಖಪುಷ್ಪ ಇರ್ಬೋದು, ಇದೆಲ್ಲ ಆ್ಯಡ್ ಮಾಡ್ತೀವಿ. ಇದನ್ನ ಶುದ್ಧಿ ಮಾಡಿ ಕೆಲವೊಂದು ಕಷಾಯಗಳ ರೂಪದಲ್ಲಿ ಇದನ್ನು ಕೊಟ್ಟಾಗ ಈ ಒಂದು ಟೆನ್ಷನ್ನು, ಸ್ಟ್ರೆಸ್ಸು, ಡಿಪ್ರೆಷನ್, ಆಂಗ್ಸೈಟಿ, ಸ್ಕಿಜೋಫ್ರೇನಿಯಾ, ಬೈಪೋಲಾರ್ ಡಿಸೀಸ್, OCD ಪ್ರಾಬ್ಲಮ್ ಇದೆಲ್ಲದು ಕಡಿಮೆ ಆಗುತ್ತೆ. ಓಕೆ. ಸೊ ಅದೊಂದು ಟೆನ್ಷನ್, ಒಂದು ಪ್ರೆಷರ್ ಒಂದು ಕಡಿಮೆ ಆಗಿಬಿಟ್ರೆ ದೇಹ ನಿರ್ಲಿಪ್ತತೆಗೆ ಬಂದ್ಬಿಡುತ್ತೆ, ಸೈಲೆಂಟ್ ಆಗುತ್ತೆ. ಖಂಡಿತ ಅವಾಗ ಹೇಳಿದ್ರೆ ದೇವ್ರ ಪ್ರತ್ಯಕ್ಷ ಆದ್ರೂ ಆ ಮಟ್ಟಿಗೆ ಬಂದ್ಬಿಡುತ್ತೆ ಅಂತ. ಓಕೆ. ಸೊ ಡಾಕ್ಟರ್ ಲತಾ ಶೇಖರ್ ಅವರು ಮುದ್ರಾದಲ್ಲೇ ಕೂಡ ಎಕ್ಸ್ಪರ್ಟ್. ಸುಮಾರು 18-20 ವರ್ಷಗಳಿಂದ ಈ ಮುದ್ರಾ ಥೆರಪಿಯನ್ನು ಮಾಡಿಕೊಂಡು ಸಾವಿರಾರು ಜನಗಳನ್ನ ಅವರು ವಾಸಿ ಮಾಡಿದ್ದು ಕೂಡ.